ಓಂ ಶಾಂತಿ. ತಾರೀಕು 7/12/2023 ಪ್ರಾತಃ ಮುರುಳಿ. ಮಧುರ ಮಕ್ಕಳೇ, ಹಳೆಯ ಪ್ರಪಂಚದಿಂದ ಮಮತೆಯನ್ನು ಬಿಟ್ಟು ಸರ್ವಿಸ್ ಮಾಡುವ ಉತ್ಸಾಹವನ್ನಿಟ್ಟುಕೊಳ್ಳಿ. ಉಲ್ಲಾಸದಲ್ಲಿರಿ. ಸರ್ವಿಸ್ನಲ್ಲಿ ಎಂದೂ ಸುಸ್ತಾಗಬಾರದು. ಪ್ರಶ್ನೆ: ಯಾವ ಮಕ್ಕಳಿಗೆ ಜ್ಞಾನದ ನಶೆ ಏರಿರುವುದೋ ಅವರ ಲಕ್ಷಣಗಳೇನು? ಉತ್ತರ: ಅವರಿಗೆ ಬಹಳಷ್ಟು ಸರ್ವಿಸಿನ ಆಸಕ್ತಿ ಇರುತ್ತದೆ. ಅವರು ಸದಾ ಮನಸ್ಸು ಮತ್ತು ವಾಚಾ ಸೇವೆಯಲ್ಲಿ ತತ್ಪರರಾಗಿರುತ್ತಾರೆ. ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಟ್ಟು ಪ್ರತ್ಯಕ್ಷ ಪ್ರಮಾಣವನ್ನು ನೀಡುತ್ತಾರೆ. ರಾಜಧಾನಿಯನ್ನು ಸ್ಥಾಪನೆ ಮಾಡುವ ನಿಮಿತ್ತ ಸಹನೆಯನ್ನು ಮಾಡಬೇಕಾಗುತ್ತದೆ ಅಂದಾಗ ಸಹನೆಯನ್ನೂ ಸಹ ಮಾಡುತ್ತಾರೆ. ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತಾರೆ. ಗೀತೆ: ಮಾತಾ ಓ ಮಾತಾ, ನೀವೇ ಎಲ್ಲರ ಭಾಗ್ಯವಿದಾತ. ಓಂ ಶಾಂತಿ. ಈಗ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಮಕ್ಕಳು ತಾಯಿಯನ್ನು ಅರಿತುಕೊಂಡಿದ್ದಾರೆ. ತಾಯಿಯನ್ನು ತಿಳಿದಿದ್ದಾರೆಂದರೆ ಅವಶ್ಯಕವಾಗಿ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ. ಈ ತಂದೆ ತಾಯಿಯ ಸೌಭಾಗ್ಯವಿದಾತ ಮತ್ತು ಭಾಗ್ಯವಿದಾತರು ಆಗಿದ್ದಾರೆ. ಯಾರು ಪುರುಷಾರ್ಥ ಮಾಡಿ ತಮ್ಮ ಸಂಪೂರ್ಣ ಸೌಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆಯೋ, ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಆಸ್ತಿಯನ್ನು ಪಡೆಯುತ್ತಾರೆಯೋ ಅವರಿಗೆ ಸೌಭಾಗ್ಯವಿದಾತರೆಂದು ಹೇಳಲಾಗುವುದು. ಅದರಲ್ಲಿಯೂ ನಂಬರ್ವಾರ್ ಇದ್ದಾರೆ. ಅನೇಕರು ಈ ರೀತಿಯೂ ಇದ್ದಾರೆ, ಬೇಡರ ಹಾಗೆ ಬಹಳ ಸಾಧಾರಣ ಪ್ರಜೆಗಳಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ. ಅವರು ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ತಂದೆಯಂತೂ ಅವಶ್ಯಕವಾಗಿ ತಿಳಿಸುತ್ತಾರೆ, ಮಕ್ಕಳೇ, ಈ ಹಳೆಯ ಪ್ರಪಂಚದೊಂದಿಗೆ ಮಮತೆಯನ್ನು ಇಟ್ಟುಕೊಳ್ಳಬೇಡಿ. ಪಾಪ ಪ್ರಪಂಚದವರಂತೂ ಚೀರಾಡುತ್ತಿರುತ್ತಾರೆ. ಮಕ್ಕಳಲ್ಲಿ ಸರ್ವಿಸ್ ಮಾಡುವ ಆಸಕ್ತಿ ಹಾಗೂ ಉತ್ಸಾಹವೂ ಇರಬೇಕು. ಕೆಲವರಿಗೆ ಉತ್ಸಾಹವಂತೂ ಬರುತ್ತದೆ, ಆದರೆ ಸೇವೆ ಮಾಡುವ ರೀತಿ ತಿಳಿದಿರುವುದಿಲ್ಲ. ಮಕ್ಕಳಿಗೆ ಅನೇಕ ಸಲಹೆಗಳಂತೂ ಸಿಗುತ್ತವೆ. ಬರವಣಿಗೆಯು ಬಹಳ ಸ್ಪಷ್ಟವಾಗಿರಬೇಕು. ತ್ರಿಮೂರ್ತಿ ಮತ್ತು ವೃಕ್ಷದ ಚಿತ್ರವು 30 ಅಡಿ 40 ಅಡಿ ಇರಬೇಕು. ಇವು ಬಹಳ ಉಪಯುಕ್ತವಾಗಿರುವಂತಹ ಚಿತ್ರಗಳಾಗಿವೆ. ಆದರೆ ಮಕ್ಕಳಿಗೆ ಇವುಗಳ ಬಗ್ಗೆ ಆಸಕ್ತಿ ಕಡಿಮೆ ಇದೆ. ಬಲೆ ಸಂಜಯನ ಬಹಳ ಮಾನ್ಯತೆ ಇದೆ, ಆದರೆ ಆ ಗಾಯನವೂ ಸಹ ಅಂತ್ಯದ್ದಾಗಿದೆ. ಹೇಗೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಗೋಪಿಯರನ್ನು ಕೇಳಿ ಎಂದು ಹೇಳುತ್ತಾರೆಯೋ, ಹಾಗೆಯೇ ಅದು ಸಹ ಅಂತ್ಯದ ಸ್ಥಿತಿಯ ಗಾಯನವಿದೆ. ಈಗ ಆ ಸುಖವು ಯಾರಿಗೂ ಇಲ್ಲ. ಈಗಂತೂ ಏಳುತ್ತಿರುತ್ತಾರೆ, ಬೀಳುತ್ತಿರುತ್ತಾರೆ. ಮಾಯೆಯು ಪೆಟ್ಟನ್ನು ಕೊಡುತ್ತದೆ. ಬಲೆ ಪ್ರತಿನಿತ್ಯವೂ ಬರುತ್ತಾರೆ, ಆದರೆ ಆ ನಶೆಯಲ್ಲಿ ಇರುವುದಿಲ್ಲ. ನಿಮಗೆ ಸರ್ವಿಸಿನ ಬಹಳ ಅವಕಾಶವೂ ಸಿಗುತ್ತದೆ. ಈಗ ಒಂದೇ ಧರ್ಮವಾಗಲೆಂದು ಹೇಳುತ್ತಿರುತ್ತಾರೆ. ಆ ಒಂದು ಸರ್ಕಾರವು ಭಾರತದಲ್ಲಿತ್ತು. ಅದನ್ನೇ ಸ್ವರ್ಗವೆಂದು ಹೇಳಲಾಗುತ್ತಿತ್ತು. ಆದರೆ ಯಾರಿಗೂ ತಿಳಿದಿಲ್ಲ. ಇದು 5000 ವರ್ಷಗಳ ಹಿಂದಿನದಾಗಿದೆ. ಯಾವಾಗ ಒಂದೇ ಸರ್ಕಾರವಿತ್ತು, 2500 ವರ್ಷಗಳೆಂದು ಹೇಳಬಹುದು. ಏಕೆಂದರೆ ರಾಮರಾಜ್ಯ ತ್ರೇತಾಯುಗದಲ್ಲಿಯೂ ಸಹ ಒಂದೇ ಸರ್ಕಾರವಿತ್ತು. 2500 ವರ್ಷಗಳು ಮೊದಲು ಸತ್ಯಯುಗ ತ್ರೇತಾಯುಗದಲ್ಲಿ ಒಂದು ಸರ್ಕಾರವಿತ್ತು. ಯಾವುದರಿಂದ ಜಗಳ ಅಥವಾ ಚಪ್ಪಾಳೆ ಹೊಡೆಯಲು 2 ಧರ್ಮಗಳಿರಲೇ ಇಲ್ಲ. ಹಾಗೆಯೇ ಇಲ್ಲಿಯೂ ಸಹ ಹಿಂದೂ ಚೀನಿ ಬಾಯಿ ಬಾಯಿ ಅರ್ಥಾತ್ ಸಹೋದರರೆಂದು ಹೇಳುತ್ತಿರುತ್ತಾರೆ. ಮತ್ತೆ ನೋಡಿ ಏನೇನೋ ಮಾಡುತ್ತಿರುತ್ತಾರೆ. ಸಿಡಿಮದ್ದುಗಳನ್ನು ಹಾಕುತ್ತಿರುತ್ತಾರೆ. ಈ ಪ್ರಪಂಚವೇ ಹೀಗಿದೆ. ಸ್ತ್ರೀ ಪುರುಷರು ಸಹ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ. ಸ್ತ್ರೀಯು ಪತಿಯನ್ನು ಸಹ ಹೊಡೆಯಲು ಹಿಂಜರಿಯುವುದಿಲ್ಲ. ಮನೆ ಮನೆಯಲ್ಲಿಯೂ ಬಹಳ ಜಗಳವಿರುತ್ತದೆ. ಭಾರತದಲ್ಲಿಯೂ ಸಹ 2500 ವರ್ಷಗಳ ಹಿಂದೆ ಒಂದೇ ಸರ್ಕಾರವಿತ್ತು ಎಂಬುದನ್ನು ಮರೆತು ಬಿಟ್ಟಿದ್ದಾರೆ. ಈಗಂತೂ ಅನೇಕ ಸರ್ಕಾರ ಧರ್ಮಗಳಾಗಿವೆ. ಆದ ಕಾರಣ ಅವಶ್ಯವಾಗಿ ಹೊಡೆದಾಟಗಳು ಇರುತ್ತವೆ. ಭಾರತದಲ್ಲಿ ಒಂದು ಸರ್ಕಾರವಿತ್ತು. ಅದಕ್ಕೆ ಭಗವಾನ್ ಭಗವತಿಯ ಸರ್ಕಾರವೆಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿಸುತ್ತೀರಿ. ಭಕ್ತಿ ಮಾರ್ಗವು ಪ್ರಾರಂಭವಾಗುವುದೇ ನಂತರದಲ್ಲಿ.
ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ. ಮನುಷ್ಯರು ತಮ್ಮ ಅಹಂಕಾರವನ್ನು ಬಹಳ ತೋರಿಸಿಕೊಳ್ಳುತ್ತಾರೆ. ಆದರೆ ಅವರಲ್ಲಿ ಕವಡೆಯಷ್ಟು ಜ್ಞಾನವಿಲ್ಲ. ಹಾಗೆ ನೋಡಿದರೆ ಅನೇಕ ಜ್ಞಾನಗಳಿವೆ. ವೈದ್ಯಕೀಯ ಜ್ಞಾನ, ಬ್ಯಾರಿಸ್ಟರಿ ಜ್ಞಾನ. ತಂದೆಯು ತಿಳಿಸುತ್ತಾರೆ, ಯಾರು ತತ್ವಶಾಸ್ತ್ರಜ್ಞರೆಂದು ಕರೆಸಿಕೊಳ್ಳುತ್ತಾರೆಯೋ ಅವರ ಬಳಿ ಈ ಜ್ಞಾನ ಸ್ವಲ್ಪವೂ ಇಲ್ಲ. ಫಿಲಾಸಫಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಅಂದಾಗ ನೀವು ಮಕ್ಕಳು ಸರ್ವೀಸಿನಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು. ಸ್ಥಾಪನೆಯಲ್ಲಿ ಸಹಯೋಗಿಗಳಾಗಿರಬೇಕು. ಒಳ್ಳೆಯ ವಸ್ತು ಅಥವಾ ಚಿತ್ರವನ್ನು ಮಾಡಿ ಕೊಡಬೇಕಾಗಿದೆ. ಎಂತಹ ಮನುಷ್ಯರು ಅಂತಹ ನಿಮಂತ್ರಣವನ್ನು ಕೊಡಲಾಗುತ್ತದೆ. ಹೀಗೆ ಸರ್ಕಾರದಲ್ಲಿ ಅನೇಕರು ಅಧಿಕಾರಿಗಳಿರುತ್ತಾರೆ. ಶಿಕ್ಷಣ ಮಂತ್ರಿ, ಮುಖ್ಯಮಂತ್ರಿಗಳು ಇರುತ್ತಾರೆ. ಹಾಗೆಯೇ ಇಲ್ಲಿಯೂ ಸಹ ಕಚೇರಿ ಇರಬೇಕು. ತಂದೆಯಿಂದ ಸಲಹೆ ಸಿಕ್ಕಿದ ತಕ್ಷಣ ಅದನ್ನು ಕಾರ್ಯದಲ್ಲಿ ತರಬೇಕು. ಈಗ ನೋಡಿ, ಗೋರಖ್ಪುರದಲ್ಲಿ ಗೀತಾ ಪುಸ್ತಕಗಳನ್ನು ಬಿಡುಗಡೆ ಮಾಡುತ್ತಾರೆ. ಅವರು ಎಲ್ಲವನ್ನೂ ಉಚಿತವಾಗಿ ಕೊಡಲು ತಯಾರಿಸುತ್ತಾರೆ. ಯಾವುದೆಲ್ಲ ಸಂಸ್ಥೆಗಳಿವೆಯೋ ಅವುಗಳಲ್ಲಿ ಧನವೂ ಬಹಳ ಇರುತ್ತದೆ. ಯಾವಾಗ ಕಾಶ್ಮೀರದ ಮಹಾರಾಜನು ಮರಣ ಹೊಂದಿದರೋ ಆಗ ಎಲ್ಲಾ ಸಂಪತ್ತು ಆರ್ಯ ಸಮಾಜಿಗಳಿಗೆ ಸಿಕ್ಕಿತು. ಏಕೆಂದರೆ ಅವರು ಆರ್ಯ ಸಮಾಜದವರಾಗಿದ್ದರು. ಸನ್ಯಾಸಿ ಮುಂತಾದವರು ಬಳಿಯೂ ಬಹಳ ಹಣವಿರುತ್ತದೆ. ನಿಮ್ಮ ಬಳಿಯೂ ಸಹ ಯಾವ ಹಣ ಮುಂತಾದವುಗಳಿವೆಯೋ ಅದನ್ನು ಭಾರತವು ಸ್ವರ್ಗವಾಗಲೆಂದು ಈ ಸೇವೆಯಲ್ಲಿ ತೊಡಗಿಸಬೇಕು. ನೀವು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ಸಹಯೋಗ ನೀಡುತ್ತೀರಿ. ರಾತ್ರಿ ಹಗಲಿನ ಅಂತರವಿದೆ. ಅವರು ದಿನ ಪ್ರತಿದಿನ ನರಕವಾಸಿಗಳಾಗುತ್ತಲೇ ಹೋಗುತ್ತಾರೆ. ನಿಮ್ಮನ್ನು ಈಗ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಹಾಗೆ ನೋಡಿದರೆ ಎಲ್ಲರೂ ಬಡವರೇ. ನಾವು ಹಣವನ್ನು ಒಟ್ಟುಗೂಡಿಸುತ್ತೇವೆಂದಲ್ಲ. ನೀವಂತೂ ಹೇಳುತ್ತೀರಿ, ಬಾಬಾ, ಈ ಸ್ವಲ್ಪ ಹಣವನ್ನು ಯಜ್ಞದಲ್ಲಿ, ಸೇವೆಯಲ್ಲಿ ತೊಡಗಿಸಿ. ಈ ಸಮಯದಲ್ಲಂತೂ ಎಲ್ಲರೂ ಪರಸ್ಪರ ಹೊಡೆದಾಡುತ್ತಿರುತ್ತಾರೆ. ಒಂದು ರಾಜ್ಯವಾಗಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ಕಾರಕ್ಕೆ ತಿಳಿಸಬೇಕು, ಸೂರ್ಯವಂಶಿ ಚಂದ್ರವಂಶೀಯರಾಗಿದ್ದಾಗ ಒಂದೇ ರಾಜ್ಯಾಡಳಿತವಿತ್ತು. ನೀವು ಸಹ ಅದನ್ನು ಬಯಸುತ್ತೀರೆಂದರೆ ಅದು ಅವಶ್ಯಕವಾಗಿ ಆಗುತ್ತದೆ. ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ. ಅವರು ಅವಶ್ಯವಾಗಿ ಸ್ವರ್ಗದ ರಚಯಿತನಾಗಿದ್ದಾರೆ. ನಾವು ಒಂದು ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಅಲ್ಲಿ ಆಸುರಿ ಸರ್ಕಾರವು ಇರುವುದಿಲ್ಲ. ಅದೆಲ್ಲದರ ವಿನಾಶವಾಗಿ ಬಿಡುತ್ತದೆ. ನಿಮ್ಮ ಬಳಿ ಬಹಳ ಒಳ್ಳೆಯ ಜ್ಞಾನವಿದೆ. ಅದರಿಂದ ಬಹಳ ಕೆಲಸವಾಗಬಹುದಾಗಿದೆ. ದೆಹಲಿಯು ಪ್ರಧಾನ ಕೇಂದ್ರವಾಗಿದೆ. ಅಲ್ಲಿ ಬಹಳ ಸೇವೆ ಮಾಡಬಹುದು. ಅಲ್ಲಿ ಒಳ್ಳೊಳ್ಳೆಯ ಮಕ್ಕಳು ಇದ್ದಾರೆ. ಜಗದೀಶ್, ಸಂಜಯನು ಇದ್ದಾರೆ. ಆದರೆ ಎಲ್ಲರೂ ಸಂಜಯರಾಗಿದ್ದೀರಲ್ಲವೇ? ಕೇವಲ ಒಬ್ಬರಲ್ಲ, ನೀವು ಪ್ರತಿಯೊಬ್ಬರೂ ಸಂಜಯರಾಗಿದ್ದೀರಿ. ಎಲ್ಲರಿಗೂ ಮಾರ್ಗ ತಿಳಿಸುವುದೇ ನಿಮ್ಮ ಕೆಲಸವಾಗಿದೆ. ತಂದೆಯಂತೂ ಚೆನ್ನಾಗಿ ತಿಳಿಸುತ್ತಿರುತ್ತಾರೆ. ಆದರೆ ಮಕ್ಕಳು ತನ್ನದೇ ಆದ ವ್ಯವಹಾರದಲ್ಲಿ, ಮಕ್ಕಳು ಮುಂತಾದವರ ಸಂಭಾಲನೆಯಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಂದೆಯ ಸಹಯೋಗಿಗಳಾಗಬೇಕು. ಆದರೆ ಅದಿಲ್ಲ. ಇಲ್ಲಂತೂ ಸರ್ವಿಸ್ ಮಾಡಿ ತೋರಿಸಬೇಕಾಗಿದೆ. ಒಂದು ಸರ್ಕಾರವು ಹೇಗೆ ಸ್ಥಾಪನೆಯಾಗುತ್ತಾ ಇದೆ? ಈ ಚಕ್ರ ಡ್ರಾಮಾವನ್ನು ನೋಡಿ ಸಮಯವನ್ನು ತೋರಿಸುತ್ತಿದೆ. ಹೇಗೆ ರಾವಣನ ಚಿತ್ರವನ್ನು ಮಾಡಿಸಿದ್ದಾರೆಯೋ ಹಾಗೆಯೇ ದೊಡ್ಡ ಚಿತ್ರವನ್ನು ಮಾಡಿ ಅದರಲ್ಲಿ ಈಗ ಅದರ ಮುಳ್ಳು ತಲುಪಿದೆ. ಇದರ ನಂತರ ಒಂದು ಸರ್ಕಾರವು ಬರಲಿದೆ ಎಂದು ಬರೆಯಬೇಕು. ತಂದೆಯು ಸಲಹೆ ನೀಡುತ್ತಾರೆ. ಶಿವಬಾಬಾ ಅಂತೂ ಗಲ್ಲಿ ಗಲ್ಲಿಗಳಲ್ಲಿ ಹೋಗಿ ತಿರುಗಾಡಲು ಸಾಧ್ಯವಿಲ್ಲ. ಒಂದು ವೇಳೆ ಇವರು ಬ್ರಹ್ಮ ಹೋದರೂ ಸಹ ಶಿವಬಾಬಾ ಅಲ್ಲಿ ಇಲ್ಲಿ ಅಲೆಯಬೇಕಾಗುತ್ತದೆ. ಮಕ್ಕಳು ಗೌರವವನ್ನಿಡಬೇಕು. ಈ ಸರ್ವಿಸ್ ಮಾಡುವುದು ಮಕ್ಕಳ ಕೆಲಸವಾಗಿದೆ. ಒಂದು ಸರ್ಕಾರವು ಯಾವುದು ಭಾರತದಲ್ಲಿತ್ತೋ ಅದು ಪುನಃ ಸ್ಥಾಪನೆಯಾಗುತ್ತಾ ಇದೆ ಎಂದು ಬರೆಯಬೇಕು. ಎಷ್ಟು ವರ್ಷಗಳಿಂದ ಈ ಯಜ್ಞವು ರಚಿಸಲ್ಪಟ್ಟಿದೆ?
ಇಡೀ ಪ್ರಪಂಚದ ಕೊಳಕೆಲ್ಲವೂ ಇದರಲ್ಲಿ ಸಮಾಪ್ತಿಯಾಗುತ್ತದೆ. ಇದು ಬಹಳ ಸಹಜವಾಗಿದೆ. ಆದರೆ ಎಲ್ಲರಿಗೂ ತಿಳಿಸುವುದರಲ್ಲಿ ಸಮಯ ಬೇಕು. ರಾಜರಂತೂ ಯಾರೂ ಇಲ್ಲ. ಒಬ್ಬರನ್ನು ಯಾರು ದೊಡ್ಡವರೆಂದು ಒಪ್ಪುವುದಿಲ್ಲ. ಮೊದಲಂತೂ ಏನಾದರೂ ಹೊಸ ಅನ್ವೇಷಣೆ ಮಾಡಿದಾಗ ಅದನ್ನು ಮೊದಲು ರಾಜರ ಮುಖಾಂತರ ವಿಸ್ತಾರ ಮಾಡಿಸುತ್ತಿದ್ದರು. ಏಕೆಂದರೆ ರಾಜರಲ್ಲಿ ಶಕ್ತಿ ಇರುತ್ತಿತ್ತು. ರಾಜಯೋಗದಿಂದ ಇಲ್ಲವೇ ಬಹಳ ಧನ ದಾನ ಮಾಡುವುದರಿಂದ ರಾಜರಾಗುತ್ತಾರೆ. ಇಲ್ಲಂತೂ ಪ್ರಜೆಗಳ ರಾಜ್ಯವಾಗಿದೆ. ಒಂದು ಸರ್ಕಾರವಿಲ್ಲ. ಒಬ್ಬ ಬಡ ಸಿಪಾಯಿಯದು ಸಹ ಸರ್ಕಾರವಿದೆ. ಅವರನ್ನು ಸ್ಥಾನದಿಂದ ಇಳಿಸಲು ಸಹ ನಿಧಾನಿಸುವುದಿಲ್ಲ. ಇಂತಹ ಬಹಳ ಕೆಲಸಗಳು ನಡೆಯುತ್ತಿರುತ್ತವೆ. 2 ಪೈಸೆಯನ್ನು ಕೊಟ್ಟರೂ ಸಹ ದೊಡ್ಡ ಮಂತ್ರಿಯನ್ನೇ ಸಾಯಿಸಲು ಹಿಂಜರಿಯುವುದಿಲ್ಲ. ಅಂದಾಗ ನೀವು ಮಕ್ಕಳು ಸೇವೆಯ ಅವಕಾಶವನ್ನು ಪಡೆದುಕೊಳ್ಳಬೇಕು. ನಿದ್ರೆ ಮಾಡಬಾರದು. ಹೇಗೆ ಸತ್ಸಂಗದಲ್ಲಿ ಕಥೆಯನ್ನು ಕೇಳಿ ಮತ್ತೆ ಮನೆಗೆ ಹೋಗಿ ಪುನಃ ಹಾಗೆಯೇ ಆಗಿಬಿಡುತ್ತಾರೆ. ಯಾವುದೇ ಉಲ್ಲಾಸವೂ ಇರುವುದಿಲ್ಲ. ಹಾಗೆಯೇ ಮಕ್ಕಳಲ್ಲಿಯೂ ಸಹ ಉಲ್ಲಾಸವೂ ಕಡಿಮೆ ಇದೆ. ಸರ್ಕಾರದ ಹೂದೋಟದಲ್ಲಿ ಬಹಳ ಒಳ್ಳೆಯ ಸುಂದರವಾದ ಹೂಗಳಿರುತ್ತವೆ. ಅವರ ವಿಭಾಗವೇ ಬೇರೆಯಾಗಿರುತ್ತದೆ. ಯಾರೇ ಹೋಗುತ್ತಾರೆಂದರೆ ಮೊದಲು ಅವರಿಗೆ ಬಹಳ ಹೂಗಳನ್ನು ತಂದುಕೊಡುತ್ತಾರೆ. ಹಾಗೆಯೇ ಇಲ್ಲಿ ತಂದೆಯದು ಸಹ ಹೂದೋಟವಾಗಿದೆ. ಯಾರೇ ಬರುತ್ತಾರೆಂದರೆ ನಾವು ಅವರನ್ನು ತಿರುಗಾಡಿಸುತ್ತೇವೆಯೇ? ಇಂತಹವರು ಒಳ್ಳೊಳ್ಳೆಯ ಹೂಗಳೆಂದು ಹೆಸರನ್ನು ತಿಳಿಸುತ್ತೇವೆ. ಇಲ್ಲಿ ಕಣಿಗಿಲೆ ಎಕ್ಕದ ಹೂಗಳನ್ನು ಸಹ ಕುಳಿತಿರುತ್ತಾರೆ. ಅವರಲ್ಲಿ ಹೊಳಪು ಎನ್ನುವುದೇ ಇರುವುದಿಲ್ಲ. ಸೇವೆ ಮಾಡುವುದಿಲ್ಲ. ಪ್ರತಿದಿನ ಒಬ್ಬರಲ್ಲ ಒಬ್ಬರಿಗೆ ತಂದೆಯ ಪರಿಚಯವನ್ನು ಅವಶ್ಯಕವಾಗಿ ಕೊಡಬೇಕು. ನೀವಂತೂ ಗುಪ್ತವಾಗಿದ್ದೀರಿ. ಎಷ್ಟೊಂದು ವಿಘ್ನಗಳು ಬರುತ್ತವೆ. ಸರ್ವೀಸಿನಲ್ಲಿ ಯೋಗ್ಯರಾಗಿಲ್ಲ. ತಂದೆಯಂತೂ ಮಂದಿರಗಳಿಗೆ ಹೋಗಿ ಸ್ಮಶಾನದಲ್ಲಿ ಹೋಗಿ ಭಾಷಣ ಮಾಡಬೇಕೆಂದು ಪದೇ ಪದೇ ತಿಳಿಸುತ್ತಾರೆ. ಅಂದಾಗ ಮಕ್ಕಳು ಸರ್ವೀಸಿನ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು. ಆದರೆ ಶೇಕಡವಾರು ಕೆಲವರಷ್ಟೇ ಇದ್ದಾರೆ. ಮಿತ್ರ ಸಂಬಂಧಿಗಳು ಮುಂತಾದವರಿಗೆ ಸಹ ತಿಳಿಸಬೇಕು. ಇಲ್ಲಿ ಬರಲು ಭಯಪಡುತ್ತಾರೆಂದರೆ ಮನೆಗೆ ಹೋಗಿ ತಿಳಿಸಬಹುದು. ತಂದೆಯ ಪರಿಚಯ ಸಿಗುವುದರಿಂದ ಬಹಳ ಖುಷಿಯಾಗಿ ಬಿಡುತ್ತಾರೆ. ತಂದೆಯು ಹೇಳುತ್ತಾರೆ, ಸರ್ವೀಸಿನಲ್ಲಿ ಎಂದೂ ಸುಸ್ತಾಗಬಾರದು. 100ರಲ್ಲಿ ಒಬ್ಬರು ಬರುತ್ತಾರೆ. ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಅವಶ್ಯಕವಾಗಿ ಸಹನೆ ಮಾಡಬೇಕಾಗುತ್ತದೆ. ಎಲ್ಲಿಯವರೆಗೆ ನಿಂದನೆಯನ್ನು ಕೇಳುವುದಿಲ್ಲವೋ ಅಲ್ಲಿಯವರೆಗೆ ಕಳಂಗೀಧರರು ಆಗುವುದಿಲ್ಲ. ಜ್ಞಾನದ ನಶೆಯು ಏರಿದೆ. ಆದರೆ ಫಲಿತಾಂಶವೆಲ್ಲಿ? ಒಳ್ಳೆಯದು. 10-20 ಜನರಿಗೆ ಜ್ಞಾನ ಕೊಟ್ಟಿದ್ದೀರಿ. ಅದರಲ್ಲಿ ಒಬ್ಬರೋ ಅಥವಾ ಇಬ್ಬರೋ ಜಾಗೃತರಾದರೆಂದರೆ ಅದನ್ನಾದರೂ ತಿಳಿಸಬೇಕಲ್ಲವೇ? ಸೇವೆಯ ಆಸಕ್ತಿ ಇರಬೇಕು. ಆಗ ತಂದೆಯು ಬಹುಮಾನ ಕೊಡುತ್ತಾರೆ. ತಂದೆಯ ಪರಿಚಯ ಕೊಡಿ. ನಿಮ್ಮ ತಂದೆ ಯಾರು? ಆಗಲೇ ಆಸ್ತಿಯ ನಶೆಯೇರುತ್ತದೆ. ನೀವು ಭಾಷಣ ಮಾಡಿ ವಿಶ್ವದಲ್ಲಿ ಬ್ರಹ್ಮಕುಮಾರ ಕುಮಾರಿಯರ ವಿನಃ ವಿಶ್ವದ ಇತಿಹಾಸ ಭೂಗೋಳವನ್ನು ಮತ್ಯಾರೂ ತಿಳಿದುಕೊಂಡಿಲ್ಲ. ಚಾಲೆಂಜ್ ಮಾಡಿ. ತಂದೆಯು ಸ್ಮಶಾನದ ಮಾತನ್ನು ತಿಳಿಸುತ್ತಾರೆಂದಾಗ ನೀವು ಸ್ಮಶಾನದಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು. 6-8 ಗಂಟೆಗಳಂತೂ ವ್ಯವಹಾರ ಉದ್ಯೋಗವನ್ನು ಮಾಡುತ್ತೀರಿ. ಉಳಿದ ಸಮಯವು ಎಲ್ಲಿ ಹೋಗುತ್ತದೆ? ಸರ್ವಿಸ್ ಮಾಡದಿದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ನೀವು ನಾರಾಯಣನನ್ನು ಅಥವಾ ಲಕ್ಷ್ಮಿಯನ್ನು ವರಿಸಲು ಬಂದಿದ್ದೀರಿ. ಆದರೆ ತಮ್ಮ ಮುಖವನ್ನು ನೋಡಿಕೊಳ್ಳಿ. ತಂದೆಯು ತಿಳಿಸುವುದಂತೂ ಸರಿಯಲ್ಲವೇ? ಒಂದೇ ವಿಷಯವನ್ನು ತೆಗೆದುಕೊಳ್ಳಿ. ವಿಶ್ವದ ಇತಿಹಾಸ ಭೂಗೋಳವು ಹೇಗೆ ಪುನರಾವರ್ತನೆಯಾಗುತ್ತದೆ ಎಂಬುದನ್ನು ಬಂದು ತಿಳಿದುಕೊಳ್ಳಿ. ಪತ್ರಿಕೆಗಳಲ್ಲಿ ಹಾಕಿಸಿ. ಹಾಲ್ ಅನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಿರಿ. ನಿಮಗೆ 3 ಹೆಜ್ಜೆಗಳಷ್ಟು ಪೃಥ್ವಿಯು ಸಿಗುವುದಿಲ್ಲ. ಮನುಷ್ಯರು ತಿಳಿದುಕೊಂಡಿಲ್ಲ. ನೀವು ಪರಮಧಾಮದ ವಿದೇಶಿಯಾಗಿದ್ದೀರಿ.
ಪರಮಧಾಮದ ವಿದೇಶಿಯರು ಮತ್ಯಾರೂ ಇರುವುದಿಲ್ಲ. ತಂದೆ ಮತ್ತು ನೀವು ಮಕ್ಕಳು ವಿದೇಶಿಯರಾಗಿದ್ದೀರಿ. ನಿಮ್ಮ ಭಾಷೆಯನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಸಾಕಾರದಲ್ಲಿ ಕಾಲಿಗೆ ನಮಸ್ಕರಿಸಿ ಇದನ್ನು ಮಾಡಿ ಅದನ್ನು ಮಾಡಿ ಎಂದು ಹೇಳುವುದಿಲ್ಲ. ಹೇಗೆ ಸಾಧು ಮಹಾತ್ಮರ ಕಾಲನ್ನು ತೊಳೆದು ಕುಡಿಯುತ್ತಾರೆ, ಅದಕ್ಕೆ ತತ್ವಪೂಜೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಶರೀರವು ಪಂಚತತ್ವಗಳಿಂದ ಆಗಿದೆಯಲ್ಲವೇ. ಭಾರತದ ಸ್ಥಿತಿ ಏನಾಗಿ ಬಿಟ್ಟಿದೆ ಅಂದಾಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಸರ್ವೀಸಿನ ಸಾಕ್ಷಿಯನ್ನು ತೋರಿಸಿ ಎಲ್ಲರಿಗೆ ಸುಖ ಕೊಡಿ. ಇಲ್ಲಂತೂ ಇದೇ ಗುಂಗಿರಬೇಕು, ಇದೇ ಚಿಂತೆ ಇರಬೇಕು. ಬುದ್ಧಿಯೋಗವು ತಂದೆಯ ಜೊತೆ ಇರಲಿ. ಗೀತೆ. ಮಾತಾ ಓ ಮಾತಾ, ನೀವೇ ಎಲ್ಲರ ಭಾಗ್ಯವಿದಾತ. ಮಾತಾ ಜಗದಂಬಾ ಭಾಗ್ಯವಿದಾತೆಯಾಗಿದ್ದಾರೆ. ತಾಯಿಯೇ ಪದವಿಯನ್ನು ಪಡೆಯುತ್ತಾರೆ. ಅವರೂ ಸಹ ಹೇಳುತ್ತಾರೆ, ಶಿವ ತಂದೆಯನ್ನು ನೆನಪು ಮಾಡಿ, ಅವರು ಹೇಳಿದ್ದನ್ನು ನೆನಪು ಮಾಡಿ, ಅನ್ಯರಿಗೆ ಧಾರಣೆ ಮಾಡಿಸುತ್ತೇನೆ, ಸೌಭಾಗ್ಯವನ್ನು ಮಾಡಿಸುತ್ತೇನೆ. ನೀವು ಭಾರತದ ಸೌಭಾಗ್ಯವಿದಾತೆಯಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ನಶೆ ಇರಬೇಕು. ಯಾವುದು ಮಮ್ಮಾರವರ ಮಹಿಮೆಯೋ ಅದೇ ತಂದೆಯ ಮಹಿಮೆಯಾಗಿದೆ. ಹಾಗೆ ತಾತನ ಮಹಿಮೆಯೂ ಹೌದು. ನೀವು ಮಕ್ಕಳು ಯಜ್ಞದ ಸ್ಥೂಲ ಸೇವೆಯನ್ನು ಅವಶ್ಯಕವಾಗಿ ಮಾಡಬೇಕು. ಮನ್ಮನಾಭವದ ಮಂತ್ರವನ್ನು ಎಲ್ಲರಿಗೆ ತಿಳಿಸಬೇಕು. ಮನ್ಮನಾಭವದ ಮಂತ್ರವು ಮನಸ ಸೇವೆ ಆಗಿದೆ. ಮಧ್ಯಾಜೀಭವದ ಮಂತ್ರವು ವಾಚ ಆಗಿದೆ. ಇದರಲ್ಲಿ ಕರ್ಮಣ ಸೇವೆಯೂ ಬಂದು ಬಿಟ್ಟಿತು. ಕನ್ಯೆಯರು ಸೇವೆಯಲ್ಲಿ ತೊಡಗಬೇಕು. ಹಳ್ಳಿಗಳಲ್ಲಿ ಚೆನ್ನಾಗಿ ಸೇವೆಯಾಗುತ್ತದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಬಹಳ ಫ್ಯಾಷನ್ ಇದೆ, ಟೆಂಪ್ಟೇಷನ್ ಬಹಳ ಇದೆ ಅಂದಾಗ ಏನು ಮಾಡುವುದು? ದೊಡ್ಡ ನಗರಗಳನ್ನು ಬಿಟ್ಟು ಬಿಡುವುದೇ? ಈ ರೀತಿಯೂ ಅಲ್ಲ. ಏಕೆಂದರೆ ದೊಡ್ಡ ನಗರಗಳಿಂದ, ಸಾಹುಕಾರರಿಂದ ತಂದೆಯ ಪ್ರತ್ಯಕ್ಷತೆಯ ಶಬ್ದವು ಕೇಳಿ ಬರುವುದು. ಬಾಕಿ ಈ ಮನ್ಮನಾಭವದ ಚು ಮಂತ್ರದಿಂದ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ತಂದೆಯು ಕುಳಿತು ತಿಳಿಸುತ್ತಾರೆ, ಈ ಜಗದಂಬ ಯಾರು? ಇವರು ಭಾರತದ ಸೌಭಾಗ್ಯ ವಿಧಾತೆಯಾಗಿದ್ದಾರೆ. ಇವರ ಶಿವಶಕ್ತಿ ಸೇನೆಯು ಪ್ರಸಿದ್ಧವಾಗಿದೆ. ಜಗದಂಬ ಪ್ರಮುಖರಾಗಿದ್ದಾರೆ. ಅರ್ಥಾತ್ ಭಾರತದಲ್ಲಿ ಒಂದು ದೈವಿ ಸರ್ಕಾರವನ್ನು ಸ್ಥಾಪನೆ ಮಾಡುವಂತಹ ಮುಖ್ಯಸ್ಥರಾಗಿದ್ದಾರೆ. ಭಾರತ ಮಾತಾ ಶಕ್ತಿ ಅವತಾರವು ಭಾರತದಲ್ಲಿ ಶ್ರೀಮತದ ಆಧಾರದ ಮೇಲೆ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕು. ಮನ್ಮನಾಭವದ ಚು ಮಂತ್ರದಿಂದ ಈ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಬೇಕು. 2. ಸರ್ವೀಸಿನಲ್ಲೆಂದೂ ಸುಸ್ತಾಗಬಾರದು. ಸ್ಥೂಲ ಸೇವೆಯ ಜೊತೆ ಜೊತೆಗೆ ಆತ್ಮೀಕ ಸೇವೆಯನ್ನು ಮಾಡಬೇಕು. ಎಲ್ಲರಿಗೆ ಮನ್ಮನಾಭವದ ಮಂತ್ರದ ನೆನಪು ತರಿಸಬೇಕು. ವರದಾನ. ತಂದೆಯ ಸಮಾನ ಪ್ರತಿಯೊಂದು ಆತ್ಮನ ಪ್ರತಿ ಕೃಪೆ ಅಥವಾ ದಯೆ ತೋರಿಸುವಂತಹ ಮಾಸ್ಟರ್ ದಯಾಹೃದಯಿ ಭವ. ಹೇಗೆ ತಂದೆ ದಯಾಹೃದಯಿ ಆಗಿದ್ದಾರೆ, ಹಾಗೆ ನೀವು ಮಕ್ಕಳು ಸಹ ಎಲ್ಲರ ಮೇಲೆ ಕೃಪೆ ಅಥವಾ ದಯೆ ತೋರುವಿರಿ. ಏಕೆಂದರೆ ತಂದೆಯ ಸಮಾನ ನಿಮಿತ್ತರಾಗಿರುವಿರಿ. ಬ್ರಾಹ್ಮಣ ಆತ್ಮಗಳಿಗೆ ಎಂದೂ ಯಾವುದೇ ಆತ್ಮನ ಪ್ರತಿ ತಿರಸ್ಕಾರ ಬರುವ ಹಾಗಿಲ್ಲ. ಇಲ್ಲ, ಅವರು ಎಂತಹ ಕಂಸನೇ ಆಗಿರಬಹುದು, ಜರಾಸಂಧನೇ ಆಗಿರಬಹುದು, ಅಥವಾ ರಾವಣನೇ ಆಗಿರಬಹುದು. ಯಾರೇ ಆಗಿರಲಿ, ಆದರೂ ಅವರೂ ಸಹ ದಯಾಹೃದಯಿ ತಂದೆಯ ಮಕ್ಕಳು. ಎಂದೂ ತಿರಸ್ಕಾರ ಮಾಡುವ ಹಾಗಿಲ್ಲ. ಪರಿವರ್ತನೆಯ ಭಾವನೆ, ಕಲ್ಯಾಣದ ಭಾವನೆಯನ್ನು ಇಡಿ.
ಏಕೆಂದರೆ ಅವರು ತಮ್ಮ ಪರಿವಾರದವರೇ ಆಗಿದ್ದಾರೆ, ಪರವಶರಾಗಿದ್ದಾರೆ. ಪರವಶರಾಗಿರುವವರ ಮೇಲೆ ತಿರಸ್ಕಾರ ಬರುವುದಿಲ್ಲ. ಸ್ಲೋಗನ್: ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಶಕ್ತಿಗಳ ರೂಪಿ ಕಿರಣಗಳಿಂದ ಬಲಹೀನ ರೂಪಿ ಕೊಳಕನ್ನು ಭಸ್ಮ ಮಾಡಿಬಿಡಿ. ಓಂ ಶಾಂತಿ.